ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 28/9/2025. ಇಂದಿನ ಅವ್ಯಕ್ತ ಮುರಳಿಯ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 15/2/2007. ಅವ್ಯಕ್ತ ಮುರಳಿಯ ಟೈಟಲ್ ಇದೆ अलबेलेपन, आलस्य और बहानेबाजी की नींद से जागना ही शिवरात्रि का सच्चा आचरण है. ಬಾಬಾ ಹೇಳ್ತಾರೆ, ಹುಡುಗಾಟಿಕೆತನ, ಆಲಸ್ಯ, ನೆಪ ಹೇಳುವ ಈ ನಿದ್ರೆಯಿಂದ ಜಾಗೃತರಾಗುವುದೇ ಶಿವರಾತ್ರಿಯ ಸತ್ಯ ಜಾಗರಣೆ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಶಿವರಾತ್ರಿ ಎಲ್ಲ ಹಬ್ಬಗಳಲ್ಲೇ ಮಹಾನ್ ಹಬ್ಬ ಆಗಿದೆ. ಆ ಹಬ್ಬದಲ್ಲಿ ಅತಿ ಮುಖ್ಯವಾಗಿ ಆಚರಿಸುವಂಥದ್ದು ವ್ರತ, ಉಪವಾಸ, ಪೂಜಾ ಹಾಗೂ ಜಾಗರಣೆ. ಬಾಬಾಗೆ ಜಾಗರಣೆ ಅರ್ಥಾತ್ ಜಾಗೃತಿ ಅರ್ಥಾತ್ ಅವೇರ್ನೆಸ್, ಸತ್ಯವನ್ನು ಅರಿಯೋದು. ಸತ್ಯ ಅರಿಯುವುದೇ ನಿಜವಾದ ಜಾಗರಣೆ. ಆದರೆ ಯಾವುದರಿಂದ ಹೊರಗೆ ಬಂದು ನಿಜವಾದ ಯಾವ ಹುಡುಗಾಟಿಕೆತನ ಇದೆ, ಯಾವ ಆಲಸ್ಯದಲ್ಲಿ ಆತ್ಮರು ಮುಳುಗಿದ್ದಾರೆ, ಯಾವ ನೆಪಗಳನ್ನು ಸ್ವಯಂ ಭಗವಂತನಿಗೂ ಹೇಳಾಗ್ತಾ ಇದೆ, ಇದು ನಿಜವಾದ ಇವುಗಳಿಂದ ಮುಕ್ತರಾಗಿ ತನ್ನ ಮೂಲ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ನಿಜವಾದ ಜಾಗೃತಿ, ಅವೇರ್ನೆಸ್ ಅಂತ ಹೇಳ್ತಾರೆ ಬಾಬಾ. ಶಿವರಾತ್ರಿಯ ಜಾಗೃತಿ ಅರ್ಥಾತ್ ಶಿವ ಪರಮಾತ್ಮ ಈ ಒಂದು ಅಂತಿಮ ಕಲಿಯುಗದ ರಾತ್ರಿಯಲ್ಲಿ ಬಂದಿದ್ದಾರೆ. ನಾವು ಜ್ಞಾನವನ್ನು ಅರಿತ ಮೇಲೆ ಕೆ ವತ್ಸರು ಹೇಗೆ ತಿಳ್ಕೊಳ್ತೀವಿ, ನಾವು ಜಾಗೃತ ಆಗಿದ್ದೀವಿ. ಜ್ಞಾನ ತಿಳ್ಕೊಳ್ಳೋದೇ ಜಾಗರಣೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಬಾಬಾ ಹೇಳ್ತಾರೆ, ಯಾವ ಹುಡುಗಾಟಿಕೆತನ ಇದೆ, ಇನ್ನೂ ಯಾವ ಆಲಸ್ಯ ಇದೆ, ಯಾವ ನೆಪ ಹೇಳುವಂಥದ್ದಿದೆ, ಇವುಗಳಿಂದ ಮುಕ್ತ ಆಗೋದು, ಇವುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತಮ್ಮ ನಿಜವಾದ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗೋದು ಅಂತಾರೆ ಬಾಬಾ. ಇವುಗಳಿಂದ ಮುಕ್ತ ಆಗೋದು ಅಂದ್ರೆ ಇವುಗಳಿಂದ ಎಚ್ಚರಾಗೋದು ಅರ್ಥಾತ್ ಆಲಸ್ಯ ಎಲ್ಲಿದೆ, ಕ್ಯಾರೆಕ್ಟರ್ ಒಳಗಿದೆ. ಹುಡುಗಾಟಿಕೆತನ ಕ್ಯಾರೆಕ್ಟರ್ ಒಳಗಿದೆ. ಎಲ್ಲ ನೆಪ ಹೇಳ್ತಾ ಇರೋರು ಯಾರು, ಕ್ಯಾರೆಕ್ಟರ್ನ ಮನಸ್ಸು. ಅದಕ್ಕೆ ಬಾಬಾ ಹೇಳ್ತಾರೆ, ನೀ ಆತ್ಮ ಇದೆ, ಕ್ಯಾರೆಕ್ಟರ್ನ ಮನಸ್ಸೇನಿದೆ ಇದು ಬಹಳ ಆಲಸ್ಯ ಇದೆ, ಇದು ಬಹಳ ಬಹಾನೆಬಾಜಿ, ಬಹಳ ನೆಪಖೋರಿದೆ ಅಂದಮೇಲೆ ಬಾಬಾ ಹೇಳ್ತಾರೆ, ಈ ಮನಸ್ಸೇ ಬಾಬಾಗೆ ಅರ್ಪಿಸ್ಬಿಟ್ರಿ. ಮನಸ್ಸೇ ನಾನಲ್ಲ, ಆದರೂ ನಾನು ಮನಸ್ಸಂತ ತಿಳ್ಕೊಂಡಿದ್ದೀನಿ. ನನ್ನ ಮನಸ್ಸಂತ ತಿಳ್ಕೊಂಡು ಮನಸ್ಸಿನಲ್ಲಿ ಬರುವಂತಹ ಈ ಎಲ್ಲ ಆಲಸ್ಯ, ಇದು ನನ್ನ ಜೀವನದ ಆಲಸ್ಯ ನನಗೇ ಇದೆ. ಈ ಹುಡುಗಾಟಿಕೆತನ, ಬಾಬಾ ಹೇಳ್ತಾರೆ, ಹುಡುಗಾಟಿಕೆತನ ಅಂದರೆ ಇರುವ ಸತ್ಯವನ್ನು ಮರೆತು ಇಲ್ಲದೇ ಇರುವಂತಹ ಅಥವಾ ತನ್ನ ನಿಜವಲ್ಲದಂತಹ ದೇಹದೊಳಗಿನ ಕ್ಯಾರೆಕ್ಟರ್ ಒಳಗಿನ ಅಜ್ಞಾನವನ್ನು ಇದು ನಂದು ಅಂತ ಅನ್ಕೊಳ್ಳೋದು ಕೂಡ ಹುಡುಗಾಟಿಕೆತನನೇ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇವುಗಳಿಂದ ಜಾಗೃತ ಆಗ್ರಿ. ಅರ್ಥಾತ್ ಇದು ಯಾವುದೂ ನೀವಲ್ಲ. ಡ್ರಾಮಾ ತನ್ನ ಸ್ಕ್ರಿಪ್ಟ್ನ ಅನುಸಾರ ಈ ರೋಲ್ ಮೂಲಕ ಮಾಡಿಸ್ತಾ ಇದೆ. ರೋಲ್ ನಾನಲ್ಲ, ನಾನು ನಿರಾಕಾರ ಪರಿಶುದ್ಧ ಸಂಪನ್ನ ಬಾಪ್ ಸಮಾನ್ ಆತ್ಮ ಇದ್ದೀನಿ ಅಂದಮೇಲೆ ಬಾಬಾ ಹೇಳ್ತಾರೆ, ಇವುಗಳಿಂದ ಜಾಗೃತರಾಗ್ರಿ. आज बाप दादा विशेष अपने चारों ओर के अति लाडले, अति सिखिलदे परमात्मा प्यार के पात्र बच्चों से मिलने और विचित्र बाबा बच्चों का बर्थडे मनाने आए हैं. अंडरलाइन, ಇವತ್ತು ವಿಶೇಷವಾಗಿ ಬಾಬಾರವರು ಅತಿ ಲಾಡ್ಲೆ ಭಗವಂತನಿಗೆ ಯಾರು ಅಂದರೆ, ಯಾರು ದೇಹಭಾನದಿಂದ ಮುಕ್ತಾಗಿ ತನ್ನ ಸೋಲ್ನ ಹೈಯರ್ ಕಾನ್ಷಿಯಸ್ನ ಅನುಭವ ಮಾಡ್ತಿದ್ದಾರೆ, ಅವ್ರು ನಿಜವಾದ ಲಾಡ್ಲೆ ಮಕ್ಕಳು. ಸಿಖಿಲದ ಮಕ್ಕಳು ಯಾರು ಬಹಳ ಸಮಯದಿಂದ ಭಗವಂತನನ್ನು ಅಗಲಿ ವಾಪಸ್ ಆ ಸತ್ಯ ಸ್ಮೃತಿ ಒಳಗ ಮಗ್ನ ಆಗಿರುವಂತಹ ಆತ್ಮರು ಸಿಖಿಲದ ಮಕ್ಕಳು. ಮಕ್ಕಳನ್ನು ನೋಡಿ ಬಾಬಾ ಬಹಳ ಖುಷಿ ಆಗ್ತಾ ಇದ್ದಾರೆ. ಇದು ಶಿವರಾತ್ರಿಯ ಸಮಯದಲ್ಲಿ ಬಾಬಾ ಮುರಳಿ ನುಡಿಸಿರೋದ್ರಿಂದ ಬಾಬಾ ಹೇಳ್ತಾರೆ, ಶಿವರಾತ್ರಿ ಅರ್ಥಾತ್ ಇದು ಪರಮಾತ್ಮನ ಜನ್ಮದಿನ ಮತ್ತು ಮಕ್ಕಳ ಜನ್ಮದಿನವೂ ಆಗಿದೆ. ಬಚ್ಚೋं के बाबा को अकेला विश्व परिवर्तन का कार्य नहीं करना है, बच्चों के साथ साथ करना है. बाबा सर्वशक्तिवान
ಬೇಕು ಅಂದರೆ ಈ ವಿಶ್ವವನ್ನು ಒಂದು ಕ್ಷಣದಲ್ಲಿ ಪರಿವರ್ತನೆ ಮಾಡ್ತಾರೆ. ಆದರೆ ಬಾಬಾ ಸಿಂಗಲ್ ಆಗಿ ಮಾಡೋದಿಲ್ಲ, ಮಕ್ಕಳನ್ನು ಕರ್ಕೊಂಡೇ ಈ ವಿಶ್ವ ಪರಿವರ್ತನೆ ಮಹಾನ್ ಕಾರ್ಯವನ್ನು ಮಾಡ್ತಾರೆ. तो यह अलौकिक साथ रहने का प्यार, साथी बनने का प्यार इस संगम पर ही अनुभव करते हो. ಅಂಡರ್ಲೈನ್, ಅಲೌಕಿಕ ಜೊತೆಯಲ್ಲಿ ಇರುವ, ದೇಹದಿಂದ ಪರೆ ಬಾಬಾ ಸದಾ ಇದ್ದಾರೆ. ಬಾಬನ ಜೊತೆಯಲ್ಲಿ ನಾನೂ ದೇಹದಿಂದ ಪರೆ ಯಾವಾಗಿರ್ತೀನಿ. ಈ ಒಂದು ಅಲೌಕಿಕ ಜೊತೆ ಸಾಕಾರ ಪಾರ್ಟ್ ಒಳಗ ಈ ಜೊತೆಯಾಗುವ ಒಂದು ಪ್ರೇಮ ಏನಿದೆ ಸಂಗಮ ಯುಗದಲ್ಲಿ, ಇದು ಮತ್ತೆಂದಿಗೂ ಅನುಭವ ಆಗ್ಲಾರ್ದು. ಇದು ವಿಚಿತ್ರ ಪ್ರೇಮ ಅಂತಾರೆ ಬಾಬಾ. बाप और बच्चों का इतना गहरा प्यार है, जन्म भी साथ और रहते भी कहाँ हो, अकेला या साथ में. ಬಾಬಾ ಅಂತ ಜನ್ಮನೂ ಜೊತೆಯಲ್ಲಿ ಮತ್ತೆ ಇರುವುದು ಕೂಡ ಪಾರ್ಟಿ ಸಂಗಮ ಯುಗದಲ್ಲಿ ನಡೀತಾ ಇದೆ. ಸ್ವಯಂ ಭಗವಂತನದು ಮತ್ತು ಮಕ್ಕಳದು ಕೂಡ. ಅಂದಮೇಲೆ ಇರುವುದು ಜೊತೆಯಲ್ಲೇ ಇರ್ತೀರಲ್ಲ ಅಂತ ಕೇಳ್ತಾರೆ ಬಾಬಾ. हर एक बच्चा उमंग उत्साह से कहते हैं कि हम बाबा के साथ कंबाइंड है. ಪ್ರತಿಯೊಬ್ಬ ಮಕ್ಕಳು ಹೇಳ್ತಾರೆ, ಅಂದರೆ ಆತ್ಮಾರೂಪಿ ಮಕ್ಕಳು, ಬಾಬಾ ನಾವು ನಿಮ್ಮ ಜೊತೆಗೆ ಕಂಬೈಂಡ್ ಇದ್ದೀವಿ. ಯಾಕೆಂದರೆ ಅನಾದಿಯಿಂದಲೂ ಶಿವಶಕ್ತಿ ಕಂಬೈಂಡ್ ಇದ್ದಾರೆ. ಶಿವ ಅರ್ಥಾತ್ ಬಾಬಾ, ಶಕ್ತಿ ಅರ್ಥಾತ್ ಆತ್ಮ. ಬಾಬಾ ಆತ್ಮನನ್ನು ಬಿಟ್ಟಿಲ್ಲ. ಯಾರು ದೇಹವಾನದಲ್ಲೇ ಮುಳುಗಿದಾರೋ ಅವ್ರಿಗೆ ಮಾತ್ರ ಅನಿಸ್ತದ ಬಾಬಾ ಬೇರೆ ನಾ ಬೇರೆ, ಬಾಬಾ ಮೇಲೆ ನಾನು ಕೆಳಗೆ ಅಂತ. ಆದರೆ ಬಾಬಾ ನಾ ಆತ್ಮ ಸಮಾನಿದ್ದೀವಿ ಮತ್ತು ಕಂಬೈಂಡ್ ಇದ್ದೀವಿ. ಬಾಬಾ ಹೇಳ್ತಾರೆ ಬಾಬಾ ಮಕ್ಕಳ ಜೊತೆಗೆ ಹರ್ ಏಕ್ ಬಚ್ಚಾ, ಅಂಡರ್ಲೈನ್, ಹರೇಕ್ ಬಚ್ಚಾ ಅರ್ಥಾತ್ ಪ್ರತಿಯೊಬ್ಬ ಆತ್ಮ ಶಕ್ತಿಯಾಗಿದೆ. ಬಾಬಾ ಶಿವ ಇದ್ದಾರೆ. ಶಿವಶಕ್ತಿ ಎಂದೂ ಕಂಬೈಂಡ್ ಇಲ್ಲ. ಈವನ್ ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ರೋಲ್ ಪ್ಲೇ ಮಾಡ್ತಾ ಇದ್ರು ಆ ಆತ್ಮನ ಜೊತೆ ಬಾಬಾ ಕಂಬೈಂಡ್ ಅದಾರ. ರೋಲ್ನಲ್ಲಿ ಏನೇ ಅವ್ರದ್ದು ಫಿಕ್ಸ್ ಪಾರ್ಟ್ ಇರ್ಬೋದು, ಆದರೆ ಪ್ರತಿ ಆತ್ಮನ ಜೊತೆಗೆ ಬಾಬಾ ಕಂಬೈಂಡ್ ಅದಾರ. ಖರೆ ಆ ಆತ್ಮನಿಗೆ ಯಾವಾಗ ಗೊತ್ತಾಗೋದು, ಒಂದು ವೇಳೆ ಸತ್ಯ ಜ್ಞಾನ ಅರಿತು ದೇಹವಾನದಿಂದ ಪರೆ ಆದಾಗ ಮಾತ್ರ ಗೊತ್ತಾಗ್ತದೆ ನನ್ನ ಜೊತೆಗೆ ಶಿವನೇ ಇದ್ದಾನಂತ ಹೇಳಿ. आज बाप दादा उस भक्त आत्मा को मुबारक दे रहे हैं जिसने आपके इस विचित्र जन्मदिन मनाने की कॉपी बहुत अच्छी की है. ಬಾಬಾ ಹೇಳ್ತಾರೆ, ಆ ಭಕ್ತರನ್ನ ಬಾಬಾ ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಯಾರು ನೀವು ಈ ಸಂಗಮ ಯುಗದಲ್ಲಿ ಶಿವನ ಜೊತೆಗೆ ಎಲ್ಲವನ್ನ ಅರ್ಪಣೆ ಮಾಡುತ್ತಾ ಶಿವನ ಜೊತೆ ಕಂಬೈಂಡ್ ಆಗಿ ವಿಶ್ವ ಕಲ್ಯಾಣದ ಕಾರ್ಯವನ್ನ ಏನು ಮಾಡ್ತಾ ಇದ್ದೀರಿ, ಈ ಕಾರ್ಯವನ್ನ ಮಾಡಿರುವುದರ ಯಾದಗಾರ ಭಕ್ತರು ಭಕ್ತಿಯಲ್ಲಿ ಕಾಪಿ ಮಾಡಿದ್ರಲ್ಲ, ಆ ಭಕ್ತರನ್ನ ನಾನು ನೆನಪು ಮಾಡ್ಕೋತಾ ಇದ್ದೀನಿ ಅಂತಾರೆ ಬಾಬಾ. आप ज्ञान और प्रेम रूप में मनाते और उस भक्त आत्मा ने भावना और श्रद्धा के रूप में आपके मनाने की कॉपी की है. बाबा ಹೇಳ್ತಾರೆ, ಅಂಡರ್ಲೈನ್, ಜ್ಞಾನ और ಪ್ರೇಮ್, ಭಕ್ತಿಗಿಂತಲೂ ದೊಡ್ಡದಾಗಿರುವಂಥದ್ದು ಪ್ರೇಮ ಆಗಿದೆ. ಬಾಬಾ ಹೇಳ್ತಾರೆ, ಜ್ಞಾನ ಸರ್ವಶ್ರೇಷ್ಠವಾದಂಥ ಸಮಜ್ ಶ್ರೀಮತ ಬಾಬಾ ಬಂದು ನಮಗೆ ತಿಳಿಸಿದ್ದಾರೆ. ಈ ಶ್ರೇಷ್ಠ ಜ್ಞಾನ ಮತ್ತು ಸತ್ಯ ಈಶ್ವರಿಯ ಪ್ರೇಮ್, ಇವೆರಡರ ಮೂಲಕ ನೀವು ಶಿವರಾತ್ರಿಯನ್ನು ಆಚರಣೆ ಮಾಡಿದರೆ ಭಕ್ತರು ಶ್ರದ್ಧೆಯಿಂದ ಹಾಗೂ ಭಕ್ತಿ ಭಾವನೆಯ ಮೂಲಕ ಅವರು ನೀವೇ ಮಾಡಿರುವ ಸಂಗಮ ಯುಗದಲ್ಲಿ ದೇಹಭಾನದಿಂದ ಡಿಟ್ಯಾಚ್ ಆಗಿ ಪರಮಾತ್ಮನ ಸಂಘದಲ್ಲಿ ಸ್ಥಿತ ಆಗಿರುವ ಯಾವುದು ಯಾದಗಾರಿದೆ ಇದನ್ನೇ ಭಕ್ತರು ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಾಬಾ. तो आज उस बच्चों को मुबारक दे रहे थे कि कॉपी करने में अच्छा पाठ बजाया है. ತಾವು ಪುರುಷಾರ್ಥ ಮಾಡಿದ್ದೀರಿ, ಆದರೆ ಈ ಪುರುಷಾರ್ಥವನ್ನ ಪೂಜೆ ರೂಪದಲ್ಲಿ ಯಾದಗಾರ್ ರೂಪದಲ್ಲಿ ಅವರು ಕಾಪಿ ಮಾಡಿದ್ದಾರೆ ಅಂತಾರೆ ಬಾಬಾ. तो बच्चे अभी पवित्रता का व्रत लिया है ना, अपवित्रता के मुख्य 5 साथी है, ठीक है ना, कान दिलाओ. अच्छा, पांचों का व्रत लिया. ಪಂಚವಿಕಾರಗಳ ವ್ರತ ಅಲ್ಲದೆ ಅಪವಿತ್ರತೆಯ ಇನ್ನೂ 5 ಜನ ಮಕ್ಕಳಿದಾರ, ಅವುಗಳದೂ ವ್ರತ ಹಿಡಿದಿದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. ವ್ರತ ಹಿಡಿಯೋದು ಅಂದ್ರೆ ಅವುಗಳ ತ್ಯಾಗ ಮಾಡೋದು.
ಆದರೆ ಪಂಚವಿಕಾರಗಳು ಹಾಗೂ ಇನ್ನೂ 5 ಅವುಗಳ ಮಕ್ಕಳು ಈರ್ಷಾ, ದ್ವೇಷ, ಹೊಟ್ಟೆ ಕಿಚ್ಚು, ಹುಡುಗಾಟಿಕೆ, ಆಲಸ್ಯ, ನೆಪ ಹೇಳುವುದು. ಬಾಬಾ ಹೇಳ್ತಾರೆ ಇವೆಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳಾಗಿದ್ದಾರೆ ವಿಕಾರಗಳ. ಅಂದಮೇಲೆ ಇವೆಲ್ಲವುಗಳದ್ದು ವ್ರತ ಹಿಡೀರಿ ಅಂತಾರೆ ಬಾಬಾ. ವ್ರತ ಹಿಡಿಯೋದು ಅಂದರೆ ಇದು ಯಾವುದೂ ನಾನಲ್ಲ. ಇಲ್ಲಿ ತನಕ ಅಜ್ಞಾನ ಕಾಲದಲ್ಲಿ ಆಲಸ್ಯನೇ ನಾನು, ನನ್ನೊಳಗಿದೆ, ಹುಡುಗಾಟಿಕೆ ನನ್ನೊಳಗಿದೆ, ಕಾಮ ಕ್ರೋಧ ಇದು ನನ್ನ ಪ್ರಾಪರ್ಟಿ, ನನ್ನೊಳಗಿದೆಯಲ್ಲ ಅಂತ ಗಾಬರಿ ಆಗೋದು, ಚಿಂತೆ ಆಗೋದು, ದುಃಖ ಆಗೋದು, ಇದರಿಂದ ಮುಕ್ತಿ ಹೇಗಾಗಬೇಕು ಅಂತ ಅನ್ನಿಸ್ತಾ ಇತ್ತು. ಬಾಬಾ ಹೇಳ್ತಾರೆ ಈಗ ನಾನು ಆತ್ಮ ಇದ್ದೀನಿ ಅಂದಮೇಲೆ ಆತ್ಮ ಇದು ಎಲ್ಲದರಿಂದ ಡಿಟ್ಯಾಚ್ ಇದೆ. ರೋಲ್ ಒಳಗೆ ಕ್ರೋಧ ಇದೆ, ರೋಲ್ ಒಳಗೂ ವಿಕಾರ ಇದೆ ಕಲಿಯುಗದ ಸ್ಕ್ರಿಪ್ಟ್ ಅನುಸಾರ. ಆದರೆ ಬಾಬಾ ಹೇಳ್ತಾರೆ ಅದು ಯಾವುದೂ ನೀನಲ್ಲ ಅಂದಮೇಲೆ ಬಾಬಾ ಗಿಫ್ಟ್ ಕೊಟ್ಬಿಡು. ನಿಂದು ಗಿಫ್ಟ್ ಅಲ್ಲ, ಬಾಬಾ ನಿನಗೆ ಕೊಟ್ಟಿದ್ರು ಅದನ್ನು ವಾಪಸ್ ಬಾಬಾರವರಿಗೆ ಗಿಫ್ಟ್ ಕೊಟ್ಬಿಡು ಅಂತಾರೆ ಬಾಬಾ. ಅಂದ ಮೇಲೆ ಬಾಬಾ ಹೇಳ್ತಾರ ಕೆಲವೊಂದು ಮತ್ತೆ ಇಟ್ಕೊಳ್ಬೇಡ್ರಿ. ಏನೆಲ್ಲ ಅದಾವ ವಿಕಾರಗಳು ಅಂಶ ಸಹಿತ, ಅರ್ಥಾತ್ ಅದರಾಗೂ ಖಾಸಾಗಿ ಯಾವುದು ಆಲಸ್ಯ, ಹುಡುಗಾಟಿಕೆ ಮತ್ತು ನೆಪ ಹೇಳೋದು, ಇವುಗಳನ್ನು ಮೊದಲು ಬಾಬಾಗ ಗಿಫ್ಟ್ ಕೊಡ್ರಿ ಅಂತ ಹೇಳ್ತಾರೆ. तो पवित्रता है वहाँ अगर अंश मात्र भी अपवित्रता है तो क्या संपूर्ण पवित्र आत्मा कहा जाएगा? ಪವಿತ್ರ ಅಂತ ಹೇಳ್ಕೊಳ್ತೀರಿ, ಒಂದು ಸ್ವಲ್ಪ ಅಪವಿತ್ರತೆ ಇದೆ ಅಂದರೆ ಅದಕ್ಕೆ ಸಂಪೂर्ण ಪವಿತ್ರತೆ ಅಂತ ಹೇಳೋದಿಲ್ಲ. तो और आप ब्राह्मण आत्माओं की तो पवित्रता ब्राह्मण जन्म की प्रॉपर्टी है, पर्सनालिटी है, रॉयल्टी है. अंडरलाइन, ಬ್ರಾಹ್ಮಣ ಆತ್ಮರ ಪವಿತ್ರತೆಯೇ ನಿಮ್ಮ ಪರ್ಸನಾಲಿಟಿ, ಪವಿತ್ರತೆಯೇ ನಿಮ್ಮ ರಾಯಲ್ಟಿ, ಪವಿತ್ರತೆಯೇ ನಿಮ್ಮ ಬಾಬಾ ಹೇಳ್ತಾರ ಪ್ರಾಪರ್ಟಿ. ನಮ್ಮ ಅತಿ ದೊಡ್ಡ ಆಸ್ತಿ ಅಂದರೆ ಪವಿತ್ರತಾ. ಪವಿತ್ರತಾ ಅರ್ಥಾತ್ ದೇಹ ಮತ್ತು ಕ್ಯಾರೆಕ್ಟರ್ ಒಳಗಿರುವ ಯಾವ ಕಮ್ಜೋರಿನೂ ನಾನಲ್ಲ. ಇದು ಡ್ರಾಮಾನುಸಾರ ಇದರಲ್ಲಿ ಪ್ಲೇ ಆಗ್ತಾ ಇದೆ. ಸೊ ಡ್ರಾಮಾ ಎಂಡ್ ಆದಾಗ ಇದೆಲ್ಲವೂ ಸಮಾಪ್ತ ಆಗಿ ಹೋಗ್ತದ. ನಾನಂತೂ ಇದರಿಂದ ಭಿನ್ನವಾಗಿರುವ ನಿರಾಕಾರಿ, ಎಕ್ದಮ್ ಎವರ್ ಪ್ಯೂರ್ ಪವರ್ಫುಲ್ ಆತ್ಮ ಇದ್ದೀನಿ ಮತ್ತು ಸಂಪನ್ನ ಆತ್ಮ ಇದ್ದೀನಿ. ಪವಿತ್ರತಾದ ಪ್ರಾಪರ್ಟಿ ನನ್ನೊಳಗಿದೆ, ಹೀಗಾಗಿ ನಾನು ಸದಾ ಸಂಪನ್ನಿದ್ದೀನಿ. ಈ ಸಂಪನ್ನತೆ ಅನುಭವ, ಈ ಶ್ರೇಷ್ಠತೆಯ ರಾಯಲ್ಟಿ ಅನುಭವ ನಿಮ್ಮ ಹತ್ರ ಇದ್ದೇ ಇದೆ ಅಂತಾರೆ ಬಾಬಾ. तो चेक करो कि मुख्य पवित्रता के ऊपर तो टेंशन है, लेकिन संपूर्ण पवित्रता के लिए भी जो साथी है उसको हल्का तो नहीं छोड़ा है ना. ಬಾಬಾ ಹೇಳ್ತಾರೆ ಪವಿತ್ರತೆ ವಿಷಯದಲ್ಲಿ ಕಾಮ್, ಕ್ರೋಧ, ಲೋಭ, ಮೋಹ, ಅಹಂಕಾರ ತ್ಯಾಗ ಮಾಡಿರ್ಬೋದು, ಆದರೆ ಈರ್ಷಾ, ದ್ವೇಷ, ಹೊಟ್ಟೆ ಕಿಚ್ಚು, ಬಾಬಾ ಹೇಳ್ತಾರೆ ಇವು ಸೂಕ್ಷ್ಮ ಹುಡುಗಾಟಿಕೆತನ, ಆಲಸ್ಯತನ, ಮತ್ತು ಬಾಬಾ ಹೇಳಿದ್ರೆ ನೆಪ ಹೇಳುದು, ಇವು ಕೂಡ ವಿಕಾರನೇ ಆಗಿದಾವ ಅಂತ ಹೇಳ್ತಾರೆ ಬಾಬಾ. ಇವುಗಳನ್ನು ಕೂಡ ಬಾಬಾನಿಗೆ ವಾಪಸ್ ಗಿಫ್ಟ್ ಕೊಟ್ಟು ಬಿಡ್ರಿ. ಇದನ್ನೆಂದಿಗೂ ನಿಂದು ಅಂತ ಅನ್ಕೋಬೇಡ್ರಿ, ತಮ್ಮದು ಅಂತ ಹೇಳಿ ಇಟ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ ಬಾಬಾ. तो कमजोरी का दरवाजा खोलना अर्थात आह्वान करना. ಹಾಂ, ನನಗೆ ರೋಲ್ ಅಂತ ತಿಳ್ಕೊಂಡು ನಾನು BK ಇದ್ದೀನಿ ಅಂತ ತಿಳ್ಕೊಂಡ್ವಿ ಅಂತಂದ್ರೆ ನಾ BK ಇದ್ದೀನಿ, ಮತ್ತು ಈ ರೋಲ್ BK ಅಂದರೆ ರೋಲ್, ಈ ರೋಲ್ ಒಳಗೆ ಕಮ್ಜೋರಿ ಅವಶ್ಯ ಅದಾವ. ಸೊ ಇದು ನನ್ನ ಕಮ್ಜೋರಿ ಅನ್ಕೊಂಡ್ಬಿಟ್ರಿ, ಬಾಬಾ ಹೇಳ್ತಾರ ಬಾಗಿಲು ತೆಗೆದ್ಬಿಟ್ರಿ, ವಿಕಾರದ ಬಾಗಿಲ ತೆಗೆದಂಗೆ ಇನ್ನೂ ಉಳಿದು ಕೂಡ ಬಂದ್ಬಿಡ್ತವೆ ಅಂತ ಹೇಳ್ತಾರೆ ಬಾಬಾ. तो बाबा ने पहला वरदान बाबा ने क्या दिया याद है ना. ನಮ್ಮ ಜನ್ಮ ಆಗ್ತಿದ್ದಂಗೆ ಬಾಬಾ ನಮಗೆ ವರದಾನ ಕೊಟ್ಟಿದ್ದಾರೆ. ಏನು ವರದಾನ ಕೊಟ್ಟಿದ್ದಾರೆ? ಪವಿತ್ರ ಭವ, ಯೋಗಿ ಭವ. ಬಾಬಾ ನಮಗೆ ವರದಾನ ಕೊಟ್ಟಿದ್ದಾರೆ, ಮಕ್ಕಳೇ ಪವಿತ್ರರಾಗ್ರಿ ಮತ್ತು ಯೋಗಿಗಳಾಗ್ರಿ ಅಂತ. तो लक्ष्मी नारायण बनना अर्थात बहुत काल का राज्य भाग्य प्राप्त करना. ಮಕ್ಕಳೇ ಲಕ್ಷ್ಮೀ ನಾರಾಯಣರಾಗೋದು ಅಂತಂದರೆ ಬಹಳ ಸಮಯದ ರಾಜ್ಯ ಭಾಗ್ಯವನ್ನು ಪ್ರಾಪ್ತ ಮಾಡ್ಕೊಳ್ಳೋದು. ಲಕ್ಷ್ಮೀನಾರಾಯಣ ಆಗುವುದೆಲ್ಲಿ? ಲಕ್ಷ್ಮೀನಾರಾಯಣರಾಗುವುದು ಎಂದರೆ ಬಹಳ ಸಮಯದ ರಾಜ್ಯ ಭಾಗ್ಯ ಪ್ರಾಪ್ತ ಮಾಡ್ಕೊಳ್ಳೋದು. ಲಕ್ಷ್ಮೀನಾರಾಯಣ ಆಗುವುದು ಈ ಸಂಗಮ ಯುಗದಲ್ಲಿ. ಲಕ್ಷ್ಮೀ ಅರ್ಥಾತ್ ಬಾಬಾ ಕೊಡುವಂತಹ ಜ್ಞಾನ ಹಾಗೂ ಸರ್ವಗುಣಗಳು ಹಾಗೂ ಸ್ಥೂಲ ಎಲ್ಲ ಖಜಾನೆಯ ಎಲ್ಲ ಸಂಪನ್ನತೆಯ ಒಂದು ಸ್ವಾಮಿನಿ ಲಕ್ಷ್ಮಿ ಆಗೋದು ಅರ್ಥಾತ್ ಇವೆಲ್ಲವುಗಳಿಗೆ ಅಧಿಕಾರಿ ಆಗೋದು. ನಾರಾಯಣ ಆಗೋದು ಅರ್ಥಾತ್ ಪರಮ ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ಳೋದು, ಪರಮೋಚ್ಚ ಸ್ಥಿತಿಯನ್ನು ತಲುಪೋದೇ
ನಾರಾಯಣ ಆಗೋದು. ಯಾರು ಲಕ್ಷ್ಮೀ ನಾರಾಯಣರಾಗ್ತಾರೋ ಅವರು ಬಹಳ ಸಮಯದ ರಾಜ್ಯ ಅಧಿಕಾರವನ್ನು ಪ್ರಾಪ್ತ ಮಾಡ್ಕೋತಾರೆ. ತೋ ಹರ್ ಬಾತ್ ಮೇ ಬಹುತ್ ಕಾಲ್ ತೋ ಚಾಹಿಯೇನಾ, ಬಹಳ ಸಮಯದ ಅಭ್ಯಾಸ ಬೇಕು ಅಂತಾರೆ ಬಾಬಾ. ಸ್ವಯಂ ನಾ ಲಕ್ಷ್ಮೀ ಆತ್ಮ ಅರ್ಥಾತ್ ನಾ ಸಂಪನ್ನ ಸಂಪೂರ್ಣ ಇದೀನಿ ಅನ್ನುವಂಥ ಸತ್ಯ ಸ್ವೀಕಾರ ಮಾಡಿರುವ ಅನುಭವ ಬಹಳ ಸಮಯದಿರಬೇಕು. अभी 63 जन्म के बहुत काल का संस्कार है, तो कहते हो ना हमारा भाव नहीं है, भावना नहीं संस्कार है. ಅಂಡರ್ಲೈನ್ ಈ ಮಾತು ಮಕ್ಕಳೇ. ನಾನೇ ಸ್ವಯಂ ಆತ್ಮ, ನಾನು ಲಕ್ಷ್ಮೀ ಇದ್ದೀನಿ. ಅರ್ಥಾತ್ ನನ್ನಲ್ಲಿ ನನಗೆ ಏನು ಬೇಕು ಎಕ್ಸಿಸ್ಟೆನ್ಸಿಗೆ, ಈ ಜಗತ್ತಿನಲ್ಲಿ ಪಾಠ ಮಾಡಲಿಕ್ಕೆ, ಅದು ಎಲ್ಲವೂ ನನ್ನಲ್ಲಿದೆ. ನನಗೆ ಯಾರಿಂದಲೂ ಏನನ್ನ ಬೇಡುವ, ಬಯಸುವ, ಇನ್ನೊಬ್ಬರ ಪ್ರತಿಯಾಗಿ ಈರ್ಷಾ ಪಡುವ, ದ್ವೇಷದ ಅನುಭವ ಮಾಡುವ ಅವಶ್ಯಕತೆಯೇ ಇಲ್ಲ. ಎಲ್ಲವೂ ಇದೆ ನನ್ನೊಳಗ. ಆ ಸಂಪೂರ್ಣತೆ, ಭರ್ಪೂರತೆ ಅನುಭವ ಮಾಡೋದು ಇದು ಭಾಳ ಸಮಯದ ಬೇಕು. ಜಸ್ಟ್ ಒಂದು ಸ್ವಲ್ಪ ರಿಯಲೈಸ್ ಅಂದ್ಕೊಂಡ್ವಿ. ಯಾಕಂದ್ರೆ ಇದು ಎಲ್ಲ ಇದೆ ಅದರೊಳಗೆ, ಆತ್ಮದೊಳಗೆ. ನಾ ಆತ್ಮ ಸಂಪನ್ನಿದ್ದೀನಿ ಅನ್ನೋದೇನಿದೆಯಲ್ಲ, ಇದು ಭಾಳ ಸಮಯದ ಅಭ್ಯಾಸ. ನಾ ಆತ್ಮ ಎಲ್ಲದರಿಂದ ಮುಕ್ತ, ನಿಶ್ಚಿಂತ, ಬೇಫಿಕರ್ ಬಾದಶಾಹ ಇದ್ದೀನಿ. ಇದು ಫಿಕ್ಸ್ ನಾಟಕದಲ್ಲಿ ಕಳೆಯೋದು, ಈರ್ಷಾ ದ್ವೇಷ ಅಥವಾ ಇಲ್ಲಿ ನಿಂದನೆ, ಲಾಭ ಹಾನಿ, ಸ್ತುತಿ ನಿಂದ, ಇದೆಲ್ಲ ಡ್ರಾಮಾದೊಳಗಿದೆ, ಇದು ರಿಯಲ್ ಅಲ್ಲ. ಅಂದಮೇಲೆ ನಾ ಆತ್ಮ ಇದ್ದೀನಿ ಅನ್ನೋದೇ, ಈ ಆತ್ಮನ ಉಚ್ಚ ಅವಸ್ಥೆಯೊಳಗಿರೋದೇ ಶ್ರೀ ಲಕ್ಷ್ಮೀನಾರಾಯಣ ಅವಸ್ಥೆ. ಇದು ಬಹಳ ಸಮಯದ ಅಭ್ಯಾಸ ಬೇಕು. ಯಾಕೆ ಅಂದರೆ ಅನೇಕ ಬಾರಿ ನಿಮ್ಮ ಕ್ಯಾರೆಕ್ಟರ್ನ ಮೂಲಕ ಯಾರಿಗಾದರೂ ಏನಾದರೂ ಒಂದು ಅಂತೀರಿ. ಆಮೇಲೆ ಏನಂತೀರಿ, ನಾ ಅನ್ಬೇಕು ಅಂತ ಭಾವನಾ ಇರಲಿಲ್ಲ, ಆದ್ರೆ ಅದು 63 ಜನ್ಮದ ಅಭ್ಯಾಸ ಆಗಿಬಿಟ್ಟಿದೆ, ಅದಕ್ಕೆ ಅಂದ್ಬಿಟ್ಟೆ. ನನ್ನ ಶಬ್ದ ಅಂದಿರ್ಬೋದು, ಆದ್ರೆ ಅದ್ರೊಳಗೆ ಹಂಗೆ ಕೆಟ್ಟ ಭಾವನೆ ಇರಲಿಲ್ಲ ಅಂತ ಉದಾಹರಣೆ ಕೊಡ್ತೀರಲ್ಲ. तो बहुत काल का हिसाब है ना, इसलिए बाप दादा यही चाहते कि संकल्प में दृढ़ता हो. ಸಂಕಲ್ಪದಲ್ಲಿ ದೃಢತೆ ಇರಲಿ. ಏನಂತ ದೃಢತೆ ಇರಲಿ? ನಾನಿರೋದೇ ಸಂಪನ್ನ ಲಕ್ಷ್ಮೀ ಇದೆ, ನಾನಿರೋದೇ ಆ ಪರಂ ಉನ್ನತ ಅವಸ್ಥೆಯ ಶ್ರೀ ನಾರಾಯಣ ಇದ್ದೀನಿ ಅನ್ನುವಂಥದ್ದು ದೃಢತೆ ಬೇಕಂತಾರೆ ಬಾಬಾ. ಲಕ್ಷ್ಮಿ ಆಗಬೇಕು, ನಾರಾಯಣ ಆಗಬೇಕು ಅಲ್ಲ, ನಾನಿರುವುದೇ. ಯಾಕಂದ್ರೆ ಲಕ್ಷ್ಮೀನಾರಾಯಣ ರೋಲ್ ಒಳಗಿನ ಮಾತಲ್ಲ. ಬಾಬಾ ಹೇಳುವಂಥ ಸೂಕ್ಷ್ಮ ಅರ್ಥ ಲಕ್ಷ್ಮಿ ಆಗೋದು, ನಾರಾಯಣ ಆಗೋದು ಅರ್ಥಾರ್ಥ ಆತ್ಮನ ಉಂಚಿ ಅವಸ್ಥಾ. ನಾ ಇರುವುದೇ ಶ್ರೀ ಲಕ್ಷ್ಮೀ ನಾರಾಯಣ ಇದ್ದೀನಿ ಅನ್ನುವ ಈ ಒಂದು ದೃಢ ಸಂಕಲ್ಪ ಅಂತ ಹೇಳ್ತಾರೆ ಬಾಬಾ. ದೃಢ ಸಂಕಲ್ಪ ಪಕ್ಕಾ ಮಾಡ್ಕೊಳ್ರಿ. ಆಗಬೇಕು, ಆಗ್ತೀನಿ, ಆಗುವುದದ ಅಲ್ಲ, ಅಂಡರ್ಲೈನ್. ನಾ ಲಕ್ಷ್ಮಿ ಆಗಬೇಕು, ನಾರಾಯಣ ಆಗಬೇಕು, ಆಗುವುದದ, ಮುಂದಾಗ್ತೀನಿ, ಹಿಂಗೆ ಅನ್ಕೋಬೇಡ್ರಿ. एक तो बहुत अच्छी बात सबको आती है, बाप दादा ने बातें नोट किया. अपनी हिम्मत नहीं होती तो कहते, महारथी भी ऐसे करते. ಭಾಳ ಜನ ತಮಗೆ ಧೈರ್ಯ ಆಗ್ಲಾರ್ದಕ್ಕ, ತಮಗೆ ಬಹಳ ಕಾಲದ ಅಭ್ಯಾಸ ಇರ್ಲಾರ್ದಕ್ಕ ಕೆಲವು ಮಕ್ಕಳು ಬೇರೆಯವರಿಗೆ ನೋಟ್ ಮಾಡ್ತಾರ, ಕೈ ಮಾಡ್ತಾರ, ಇವ್ರು ಹಿಂಗದಾರ, ಇವರೇ ಹಿಂಗದಾರಲ್ಲ ಅಂತ ಅನ್ಕೋತಾರೆ. ಹಮ್ನೆ ಕಿಯಾ ತೋ ಕ್ಯಾ ಹುವಾ, ಅವರೂ ಮಾಡಿದಾರ, ಅದಕ್ಕೆ ನಾನು ಮಾಡಿದ್ದೀನಿ ಅಂತ. लेकिन बाप दादा पूछते कि क्या जिस समय महारथी गलती करता उस समय महारथी है. ಮಹಾರಥಿ ಅರ್ಥಾತ್ ಬಹಳ ವರ್ಷದವರು, ದೊಡ್ಡವರು, ನಿಮಿತ್ತ ಆದವರು ಅಂತ ಅಲ್ಲ. ಮಹಾನ್ ರಥಿ, ರಥಿ ಅಂದರೆ ಆತ್ಮ, ಮಹಾನ್ ಅಂದರೆ ತನ್ನ ಮೂಲ ಸ್ಥಿತಿಯೊಳಗಿರುವಂಥವರೇ ಮಹಾರಥಿ. ಬಾಬಾ ಹೇಳ್ತಾರ, ಅವ್ರು ತಪ್ಪು ಮಾಡ್ತಾ ಇದ್ದಾರಂದ್ರೆ ಆ ಸಮಯದಲ್ಲಿ ಅವರು ಮಹಾರಥಿ ಅಲ್ಲ, ಆತ್ಮಸ್ಮೃತಿಯೊಳಗಿಲ್ಲ ಅವರು. ಅಂದಮೇಲೆ ಅವರನ್ನು ನೀವು ಫಾಲೋ ಮಾಡಬೇಡ್ರಿ ಅಂತ ಹೇಳ್ತಾರೆ ಬಾಬಾ. तो महारथी कह के अपने को कमजोर करना, ये अपने को धोखा देना. ಅರ್ಥಾತ್ ಬೇರೆಯವ್ರನ್ನ ನೋಡಿ, ಬೇರೆಯವ್ರ ಕ್ಯಾರೆಕ್ಟರ್ ನೋಡಿ ಇವರು ಹಿಂಗೆ ಮಾಡ್ತಾರಲ್ಲ ಅಂತ ಅನ್ಕೋತೀಯತ್ತಂದ್ರ ಬಾಬಾ ಹೇಳ್ತಾರೆ, ನಿನಗೆ ನೀನೇ ಮೋಸ ಮಾಡಿಕೊಂಡಂತೆ. दूसरे को देखना सहज होता, अपने को देखने में थोड़ी हिम्मत चाहिए ना. ಅಂಡರ್ಲೈನ್. ಬೇರೆಯವರು ನೋಡ್ತೀವಿ, ಬೇರೆಯವರು ನೋಡಿ ಇವರೊಳಗೆ ಕಮ್ಜೋರಿ ಇದೆ, ಇವರಿನ ಹೀಗದಾರ, ಇವರಿನ ಸಂಪನ್ ಪೂರ ಆಗಿಲ್ಲ ಅಂತ ನೋಟ್ ಮಾಡ್ತೀರಿ. ಬೇರೆಯವರನ್ನ ನೋಡ್ತೀರಲ್ಲ, ಅದು ಭಾಳ ಸರಳದ. ನಿಮ್ಮನ್ನು ನೋಡ್ಲಿಕ್ಕೆ ಹಿಮ್ಮತ್ ಬೇಕಂತಾರೆ ಬಾಬಾ. ಇವತ್ತು ನನ್ನ ಮೈಂಡ್ ಒಳಗೆ ಏನದ ಏನಿಲ್ಲ ಅಂತ ನೋಡಿಕೊಂಡು ಅದನ್ನು ಬಾಬಾಗೆ ಅರ್ಪಿಸ್ಬೇಕು ಅಂತಂದ್ರೆ, ಸತ್ಯವನ್ನು ಸ್ವೀಕಾರ ಮಾಡಬೇಕು ಅಂದರೂ ಕೂಡ ಬಾಬಾ ಹೇಳ್ತಾರ ಭಾಳ ಧೈರ್ಯ ಬೇಕು.
ಯಾಕಂದರೆ ಈ ಮನಸ್ಸು ಈ ಕ್ಯಾರೆಕ್ಟರ್ ಜೊತೆಗೆ ಈ ರೋಲ್ ಜೊತೆಗೆ ಬಹಳ ಅಟ್ಯಾಚ್ ಆಗಿರುವ ಕಾರಣದಿಂದ ಮನಸ್ಸು ಎಂದೂ ಸ್ವೀಕಾರ ಮಾಡೋದಿಲ್ಲ ನನ್ನ ಕಮ್ಜೋರಿ, ನನ್ನೊಳಗೆ ಕಮ್ಜೋರಿ ಅದ ಅಂತಲೇ ಅದು ಸ್ವೀಕಾರ ಮಾಡೋದಿಲ್ಲ. ನನ್ನೊಳಗೆ ಬಹಳ ವೀಕ್ನೆಸ್ ಅದ, ನನ್ನೊಳಗೆ ವಿಕಾರದಂಥದ್ದು ಸ್ವೀಕಾರ ಮಾಡೋಕ್ಕೆ ರೆಡಿ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಏನಂತ, ಮೊದಲು ನಿಮ್ಮೊಳಗಿನ ವೀಕ್ನೆಸ್ಗಳನ್ನು ನೋಡ್ರಿ, ನೋಡ್ಲಿಕ್ಕೂ ಬಹಳ ಧೈರ್ಯ ಬೇಕು. तो आज बाप दादा हिसाब का किताब खत्म कराने की गिफ्ट लेने आए. ಬಾಬಾ ಹೇಳ್ತಾರೆ ಕ್ಯಾರೆಕ್ಟರ್ನ ಹಿಸಾಬ್ ಕಿತಾಬ್ ಇದೆ, ರೋಲ್ದು ರೋಲ್ ಚುಕ್ತು ಆಗಿಬಿಡ್ತದೆ, ಡ್ರಾಮಾನುಸಾರ ಅದು ಚುಕ್ತು ಆಗೇ ಆಗ್ತದೆ. ಆದ್ರೆ ನಾ ಅಂತ ಅನ್ಕೋಬೇಡ್ರಿ, ರೋಲ್ ಒಳಗಿರುವ ಕಮ್ಜೋರಿ ನಂದು ನಾ ಅಂತ ತಿಳ್ಕೊಬೇಡ್ರಿ, ಅದಕ್ಕೆ ಅದನ್ನು ಗಿಫ್ಟ್ ಕೊಟ್ಬಿಡ್ರಿ ಅಂತಾರೆ ಬಾಬಾ. ನಾ ಗಿಫ್ಟ್ ತಗೊಳ್ಳಿಕ್ಕೆ ಬಂದಿದ್ದೀನಿ. ಕಮ್ಜೋರಿ ಬಹಾನೆಬಾಜಿ ಕಾ ಹಿಸಾಬ್ ಕಿತಾಬ್ ಕಾ ಬಹುತ್ ಬಡಾ ಕಿತಾಬ್ ಹೇ. ಬಾಬಾ ಹೇಳ್ತಾರ ನಿಮ್ಮ ಒಂದು ವೀಕ್ನೆಸ್ಗಳು, ಅನೇಕ ವೀಕ್ನೆಸ್ಗಳು ಮತ್ತು ನೆಪ ಹೇಳಿರುವಂಥ ಲೆಕ್ಕ ಭಾಳದ ಅಂತಾರೆ. ಭಾಳಷ್ಟು ಬಾರಿ ನೀವು ನೆಪ ಹೇಳ್ಕೊತ ಬಂದಿದ್ದೀರಿ, ಅದರದ್ದೊಂದು ದೊಡ್ಡ ಲೆಕ್ಕಪತ್ರನೇ ಇದೆ ಅಂತಾರೆ ಬಾಬಾ. ಉಸ್ಕೋ ಖತಮ್ ಕರ್ನ, ಅದೆಲ್ಲ ಸಮಾಪ್ತ ಮಾಡಿಬಿಡ್ರಿ ಅಂತ ಹೇಳ್ತಾರೆ. तो हर एक को समझते हम करके दिखाएंगे, करना ही है, झुकना ही है, बदलना ही है, ಪರಿವರ್ತನ್ ಸೆರೆಮನಿ ಮನಾನಾ ಹಿ ಹೇ. ಬಾಬಾ ಹೇಳ್ತಾರೆ ಬಾಗಲೇಬೇಕು. ಬಾಗೋದು ಅರ್ಥಾತ್ ನಾ ಆತ್ಮನೇ ಇದ್ದೀನಿ, ನಾ ಆತ್ಮ ಇದು. ಯಾವ ಕ್ಯಾರೆಕ್ಟರ್ ಒಳಗಿನ ಕಮ್ಜೋರಿ ನಾನಲ್ಲವೇ ಅಲ್ಲ ಅನ್ನೋದೇ ಬಾಬಾ ಹೇಳ್ತಾರ. ಈ ಕ್ಯಾರೆಕ್ಟರ್ ಒಳಗೆ ಏನು ಅದ ಅದನ್ನು ಸ್ವೀಕಾರ ಮಾಡಿ ಇದನ್ನು ಬಾಬಾಗೆ ಅರ್ಪಣೆ ಮಾಡುವುದ ಬಾಗೋದು. ಬಾಗೋದು ಅರ್ಥಾತ್ ನಮಸ್ಕಾರ, ನಮಸ್ಕಾರ ಅರ್ಥಾತ್ ಸಮರ್ಪಣೆ. ನನ್ನ ಈ ಕ್ಯಾರೆಕ್ಟರ್ ಒಳಗಿರುವ ಕಮ್ಜೋರಿಯನ್ನು ಬಾಬಾಗೆ ಅರ್ಪಣೆ ಮಾಡಿಬಿಡೋದು ಅಂತಾರೆ ಬಾಬಾ. ಚಾಲು ಸಂಕಲ್ಪಿ ಹೋತಾ ಹೇನ ದೃಢ ಸಂಕಲ್ಪಿ ಹೋತಾ. ಚಾಲಾಕಿ ಸಂಕಲ್ಪ ಇರ್ತದೆ, ದೃಢ ಸಂಕಲ್ಪನೂ ಇರ್ತದೆ. ಬಾಬಾ ಹೇಳ್ತಾರೆ ದೃಢ ಸಂಕಲ್ಪವನ್ನು ಮಾಡ್ರಿ. तो बाबा कह रहे हैं अभी ब्राह्मण परिवार भी आपको देख उल्टी कॉपी करने में तो होशियार होते हैं ना. ಬಾಬಾ ಹೇಳ್ತಾರೆ ಸ್ವಲ್ಪ ತಪ್ಪು ಮಾಡಿದ್ರು ಬೇರೆಯವರು ನಿಮ್ಮನ್ನು ಫಾಲೋ ಮಾಡ್ತಾರೆ. ಅವಿ ದೃಢ ಸಂಕಲ್ಪ ಕರೋ ಸಂಸ್ಕಾರ ಕ ಟಕ್ಕರ್ ಹೋ. ಬಾಬಾ ಹೇಳ್ತಾರೆ ಈಗ ದೃಢ ಸಂಕಲ್ಪ ಮಾಡ್ರಿ. ಏನಂತ, ನಾನು ಇರೋದೇ ಸಂಪನ್ನ ಆತ್ಮ ಇದ್ದೀನಿ, ನಾನು ಇರೋದೇ ಶಕ್ತಿಶಾಲಿ, ನಾನು ಇರೋದೇ ಬಾಪ್ ಸಮಾನ್ ಆತ್ಮದ ರೂಪದಲ್ಲಿ. ಕ್ಯಾರೆಕ್ಟರ್ ರೂಪದಲ್ಲಿ ನಾ ಬಾಬನ ಸಮಾನ ಇದ್ದೀನಿ ಅಂತ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾ ಆತ್ಮ ಇದ್ದೀನಿ, ನಾ ಆತ್ಮ ಅನಾದಿ ಇದ್ದೀನಿ, ನಾ ಆತ್ಮ ಶಕ್ತಿ ಇದ್ದೀನಿ, ನಾನು ಬಾಬನ್ ಸಮಾನ್ ಇದ್ದೇ ಇದ್ದೀನಿ. ಇದು ದೃಢ ಸಂಕಲ್ಪ. ಎಷ್ಟು ದೃಢ ಸಂಕಲ್ಪ ಇರಬೇಕು ಅಂದರೆ ಸಂಸ್ಕಾರಗಳದು ಘರ್ಷಣೆನೇ ಆಗಲಿ, ಸ್ವಭಾವಕ ಮತಭೇದ ಹೋ, ಅವ್ರದ್ದು ಮತ ನಮ್ಮ ಮತ ಬೇರೆ ಬೇರೆ ಆಗಿ ಅಲ್ಲೇನೋ ಮಧ್ಯದಲ್ಲಿ ಏನಾದ್ರೂ ಕ್ಯಾರೆಕ್ಟರ್ ಮಧ್ಯದಲ್ಲಿ ಭೇದ ಭಾವ ಆಗ್ತದ, ಜಗಳ ಆಗ್ತದಂತ ತಿಳ್ಕೊಡ್ರಿ. ಭಲೇ ಆಗಲಿ. ಬಾಬಾ ಕೇಳ್ತಾರ ಆಗ್ತದ ಆಗಲಿ. तीसरी बात कमजोरी की होती है. कोई ने किसी के ऊपर झूठी बात कह दी तो कई बच्चे कहते हमको ज़्यादा क्रोध आता है झूठ पर. ಈಗ ತಿಳ್ಕೊಡ್ರಿ ಬೀಕೆ, ನಾವಿದ್ದೀವಿ, ನಮ್ಮ ಮೇಲೆ ಅನೇಕರು ನಮ್ಮನ್ನು ನೋಡಿ ಜಗಳ ಮಾಡ್ಬೇಕಂತಾರ, ಅನೇಕ ಮತಭೇದ. ನಾವೊಂದು ಅಂದ್ಕೊಂಡ್ರೆ ನಮ್ಮ ವಿರುದ್ಧ ಇನ್ನೊಂದು ಬೇರೆನೇ ತಿಳ್ಕೊಂಡು ಏನೇನೋ ಅನ್ಕೋತಾರ. ಅಥವಾ ಬಾಬಾ ಹೇಳ್ತಾರೆ ಸುಳ್ಳು ಅಪವಾದಗಳನ್ನು ನಮ್ಮ ಮೇಲೆ ಹೊರಿಸ್ತಾರಂತ ತಿಳ್ಕೊಡ್ರಿ. ಬಾಬಾ ಹೇಳ್ತಾರೆ ಏನಂತ, ಲೇಕಿನ್ ಅವ್ರು ಸುಳ್ಳು ಅಪವಾದ ಹೊರಿಸ್ತಾರೆ, ಅದಕ್ಕೆ ನನಗೆಷ್ಟು ಸಿಟ್ಟು ಬರ್ತದ ಅಂತ ನೀವು ಹೇಳ್ತೀರಿ. ಲೇಕಿನ್ ಸಚ್ಚೆ ಬಚ್ಚೆ बाबा से वेरीफाई कराया सच्चा बाबा आपके हाथ साथ है तो सारी झूठी दुनिया एक तरफ हो और एक बाबा आपके साथ विजयी आपकी निश्चित हुई पड़ी है ना. ಬಾಬಾ ಹೇಳ್ತಾರೆ ಸರಿ, ಯಾರಾದರೂ ಸುಳ್ಳು ಮಾತಾಡಿದ್ರ, ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸಿದ್ರ ನನಗೆ ಭಾಳ ಸಿಟ್ಟು ಬರ್ತದಂತಿರಲ್ಲ, ಅದು ಸುಳ್ಳಂತ ಗೊತ್ತಾದ ಮೇಲೆ ಸುಳ್ಳನ್ನು ರಿಜೆಕ್ಟ್ ಮಾಡಿಬಿಡ್ರಿ, ಸುಳ್ಳನ್ನು ಬಿಟ್ಬಿಡ್ರಿ. ಅದು ಸುಳ್ಳೇ ಅದಲ್ಲ. ಸುಳ್ಳನ್ನು ನೀನು ಸ್ವೀಕಾರ ಮಾಡಿ ದೊಡ್ಡದು ಯಾಕೆ ಮಾಡ್ತೀಯ ಅಂತಾರೆ ಬಾಬಾ. ನಿನಗೆ ಯಾರಾದರೂ ಬ್ಲೇಮ್ ಮಾಡ್ತಾ ಇದ್ದಾರಾ, ನಿಂದನೆ ಮಾಡ್ತಾ ಇದ್ದಾರಾ, ಅದು ಸುಳ್ಳದ, ಅದು ಸುಳ್ಳು ಕೇಳಿ ನಿನಗೆ ಕ್ರೋಧ ಬರ್ತದಂತಂದ್ರೆ ಬಾಬಾ ಹೇಳ್ತಾರ ಅರೆ ಸುಳ್ಳಿನ ಮೇಲೆ ಯಾಕೆ ಕ್ರೋಧ ಪಡ್ತಿ, ಅದು ನಿಜನೇ ಅಲ್ಲಲ್ಲ. ಯಾಕಂದ್ರೆ ಈ ಬಾಬನ ಜೊತೆ ವೆರಿಫೈ ಮಾಡು, ಬಾಬಾ ನಾನು ಹೀಗಿದ್ದೀನೇನು ಅಂತ. ಯಾಕಂದರೆ ನಾ ಯಾರಿದ್ದೀನಿ, ಆತ್ಮ ಇದ್ದೀನಿ. ನಾ ಆತ್ಮ ಅಂತೂ ಹಂಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಆತ್ಮ ನಿರ್ವಿಕಾರಿ ಇದ್ದೀನಿ. ನಾನು ನಿರ್ವಿಕಾರಿ ಆತ್ಮ. ಭಲೇ ಕ್ಯಾರೆಕ್ಟರ್ ಒಳಗೆ ರೋಲ್ ಒಳಗೆ ಏನೇ ಇರ್ಬೋದು, ಅದು ಯಾವುದೂ ನಾನಲ್ಲ, ಅದು ನಾನು ಬಾಬಾ ಕೊಟ್ಟೇ ಬಿಟ್ಟೀನಿ. ಈಗ ಬಾಬಂದು ಲೆಕ್ಕ, ಬಾಬನ ಚಿಂತೆ ಅದು.
ಕ್ಯಾರೆಕ್ಟರ ಬಾಬಾಗೆ ಅರ್ಪಿಸಿದ ಮೇಲೆ, ಮನಸ್ಸನ್ನೇ ಬಾಬಾಗೆ ಅರ್ಪಣೆ ಮಾಡಿದ ಮೇಲೆ, ಈ ಕ್ಯಾರೆಕ್ಟರಿಗೆ, ಈ ಮನಸ್ಸಿಗೆ ಯಾರೇ ಏನೇ ಅಂದ್ರು ಏನೇ ಮಾಡಿದ್ರು ಅದು ನನ್ನ ಲೆಕ್ಕ ಅಲ್ಲ, ಅದು ಬಾಬನ ಲೆಕ್ಕ ಇದೆ ಅಂದಮೇಲೆ ಬಾಬಾ ಹೇಳ್ತಾರ, ಬಾಬನ ಜೊತೆಗೆ ವೆರಿಫೈ ಮಾಡ್ರಿ, ಬಾಬಾ ಹೀಗೆ ನಡೀತಾ ಇದೆ, ಬಾಬಾ ಇದು ಹೀಗಿದೆ ರೀ ಅಂತ ಬಾಬಾಗೆ ಒಪ್ಪಿಸ್ಬಿಡ್ರಿ ಅಂತಾರೆ ಬಾಬಾ. ಆವಾಗ आपकी निश्चित विजय हुई पड़ी है, कोई आपको हिला नहीं सकता. ಬಾಬಾ ಹೇಳ್ತಾರೆ ನಿಮಗೆ ಯಾರೂ ಅಲ್ಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆತ್ಮನಿಗೆ ಯಾರು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾ ಇರುವುದೇ ಆತ್ಮ ಇದ್ದೀನಿ, ನಾ ಇರುವುದೇ ಸಂಪನ್ನಿದ್ದೀನಿ. ಕ್ಯಾರೆಕ್ಟರಿಗೆ ಕೋಟಿ ಜನ ಇಡೀ ದುನಿಯಾನೇ ಅಲುಗಾಡಿಸ್ಲಿ, ಈ ಕ್ಯಾರೆಕ್ಟರಿಗೆ ಬೇಕಾದ ಮಾತು ಹೇಳ್ತಾರ ಹೇಳಿ, ಏನು ನಿಂದನೆ ಮಾಡ್ತಾರ ಮಾಡಲಿ, ನಾ ಕ್ಯಾರೆಕ್ಟರನ್ನು ಬಾಬಾಗೆ ಅರ್ಪಣೆ ಮಾಡಿಬಿಟ್ಟಿದ್ದೀನಿ. ಅದೆಲ್ಲ ಲೆಕ್ಕಪತ್ರ ಈ ಕ್ಯಾರೆಕ್ಟರ್ದು, ಬಾಬಾರ್ದು ಮತ್ತು ಅವ್ರದ್ದು. ನಾ ಅಂತೂ ಆತ್ಮ ಇದ್ದೀನಿ ಅಂದಮೇಲೆ ಬಾಬಾ ಹೇಳ್ತಾರ, ಈ ಒಂದು ಸ್ಥಿತಿ ನಿಮ್ಮದು ಬಂದರೆ ವಿಜಯ ನಿಮ್ದು ಆದಂಗನೇ ಅಂತಾರೆ ಬಾಬಾ. ನಿಮಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನಿಮ್ಮನ್ನು ಅಲಗಾಡಿಸುವಂಥವ್ರು. ಕ್ಯೂಂಕಿ ಬಾಬಾ ಆಪ್ಕೆ ಸಾಥ್ ಹೇನಾ. ಯಾವಾಗ ಸತ್ಯ ಬಾಬಾ ಸತ್ಯದ ಸಪೋರ್ಟ್ ಕೊಡಲಿಕ್ಕೆ ನಿಮ್ಮ ಜೊತೆಯಲ್ಲದಾರಂದಮೇಲೆ ಈ ಜಗತ್ತೇ ಒಂದಾಗಿ ನಿಮಗೆ ಬ್ಲೇಮ್ ಮಾಡಿದ್ರು ನಿಮ್ಗೇನೂ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಹೆ ರಹೆ ಜೂಟೆ ತೋ ಜೂಟ್ಕೋ ಜೂಟಾ ಹಿ ಕರ್ದೋನಾ, ಬಡಾತೆ ಕ್ಯೂ. ಮಕ್ಕಳು ಹೇಳ್ತಾರೆ ಬಾಬಾ ಸುಳ್ಳು ಹೇಳತ್ತಾರ ಅಂತ. ಅರೆ ಸುಳ್ಳನ್ನು ಸುಳ್ಳು ಮಾಡಿಬಿಡು, ಸುಳ್ಳದ ಅಂದ್ರೆ ಬಿಟ್ಬಿಡು, ಅದನ್ನು ಇಷ್ಟಾಗಿ ದೊಡ್ಡದು ಮಾಡ್ತಿ ಅಂತಾರೆ ಬಾಬಾ. ತೋ ಬಾಬಾಕೋ ಬಹಾನೆ ಬಾಜಿ ಅಚ್ಚಿನೇ ಲಗ್ತಿ. ಎಂದಿಗೂ ಕೂಡ ಬಾಬಾ ಹಿಂಗಂದ್ರು ಅದಕ್ಕೆ ನಾನು ಬೇಜಾರು ಮಾಡಿಕೊಂಡೆ, ಬಾಬಾ ಈ ಥರ ಮಾಡಿದ್ರು ಅದಕ್ಕೆ ನಾನು ಮನಸ್ಸಿಗೆ ಬೇಜಾರಾಯಿತು, ನೊಂದ್ಕೊಂಡೆ, ನನಗೆ ತ್ರಾಸ ಅನಿಸ್ತು, ನನ್ನ ಮನಸ್ಸಿಗೆ ಕೆಟ್ಟ ಅನಿಸ್ತು ಅಂತ ಬಾಬಾ ಹೇಳ್ತಾರ. ಅದು ಸುಳ್ಳೇ ಇತ್ತು ಅಂದ್ರೆ ನಿನ್ನ ಮನಸ್ಸು ಯಾಕೆ ಬೇಜಾರು ಮಾಡ್ಕೊಳ್ತಿ? ಎಷ್ಟು ಬಾಬಾ ಹೇಳ್ತಾರೆ, ಸುಳ್ಳಿತ್ತು ಅಂತಂದ್ರೆ ಬಿಟ್ಬಿಡು, ನೀನು ನನಗೆ ಎಷ್ಟಂತ ನೆಪ ಹೇಳ್ತೀವಿ. ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ನನಗೆ ಇದೇ ಥರ ಎಷ್ಟು ನೆಪವನ್ನು ಹೇಳ್ತೀರಿ. ಯಹ ಕಾ ಗೀತ್ ಅಬ್ ಸಮಾಪ್ತ ಕರೋ, ಅರ್ಥಾತ್ ಏ ಹುವಾ ಓ ಹುವಾ. ಬಾಬಾ ಹೇಳ್ತಾರೆ ಹಿಂಗಾಯ್ತ್ರಿ ಬಾಬಾ, ಹಂಗಾಯ್ತ್ರಿ ಬಾಬಾ, ನಾನು ನೀವು ಹೇಳ್ದಂಗೆ ನಡ್ಕೋಬೇಕು ಅನ್ಕೊಂಡಿದ್ದೇರಿ, ನೀವು ಹೇಳ್ದಂಗೆ ಮಾಡ್ಬೇಕು ಅನ್ಕೊಂಡಿದ್ದೀರಿ, ಆದ್ರೆ ಇವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು, ಹಿಂಗೆ ಎಷ್ಟಂತ ನೆಪ ಹೇಳ್ತೀರಿ ಅಂತಾರೆ ಬಾಬಾ. ಈಗ ಈ ನೆಪ ಹೇಳುವುದನ್ನು ಬಾಬಾರಿಗೆ ಗಿಫ್ಟ್ ಕೊಡ್ರಿ ಅಂದ್ರೆ ಬಾಬಾ ಹೇಳ್ತಾರೆ ವಿಕಾರ ಮುಕ್ತ ಸ್ಥಿತಿ ಅನುಭವ ಮಾಡ್ರಿ, ಕ್ಯಾರೆಕ್ಟರನ್ನು ಬಾಬಾಗೆ ಅರ್ಪಣೆ ಮಾಡಿಬಿಡ್ರಿ ಅಂತ ಬಾಬಾ ಹೇಳಿದ್ರು. ಇದು ನಂದು, ಈ ದೇಹ ನಂದು. ಯಾರಾದರೂ ಏನ್ರಿ ಅಂದ್ರೆ ಅವ್ರು ನನಗ ಅಂದಾರ, ನಾ ಏನು ತಪ್ಪು ಮಾಡಿದ್ದೆ ನನಗಂದಾರಂತೀರಂದ್ರೆ ನೀ ಕ್ಯಾರೆಕ್ಟರ್ ನಾ ಅಂತ ತಿಳ್ಕೊಂಡು, ಕ್ಯಾರೆಕ್ಟರ್ ನಾ ಅಂತ ತಿಳ್ಕೊತಿ ಅಂದ್ರೆ ನೀನು ಅಸುರತನವನ್ನು, ದೇಹಭಾನವನ್ನು ನಾನಂತ ಸ್ವೀಕಾರ ಮಾಡ್ತಿದ್ದೀಯಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರ ಇದೇ ವಿಕಾರ, ಇದೇ ಅಪವಿತ್ರತೆ. ಈ ಅಪವಿತ್ರ ಆಗೋದಕ್ಕೆ ಬಾಬಾ ಹೇಳ್ತಾರೆ ಇದರಿಂದ ಮುಕ್ತ ಆಗಲಿಕ್ಕೆ ಹೇಳ್ತಿದ್ದಾರೆ. ಸೊ ಆದರೂ ಇನ್ನು ನೆಪನೇ ಹೇಳ್ತಿದ್ದೀಯಲ್ಲ. तो दोनों हाँ अभी बाबा को गिफ्ट में देंगे ना, ಹುಡುಗಾಟಿಕೆ, ಆಲಸ್ಯ ಮತ್ತು ನೆಪ ಹೇಳೋದನ್ನು ಬಾಬಾ ಗಿಫ್ಟ್ ರೂಪದಲ್ಲಿ ಕೊಡ್ತೀರಲ್ಲ ಶಿವರಾತ್ರಿಯೊಳಗ, ತಂದೆಯ ಜನ್ಮದಿನದಂದು ಪಕ್ಕಾಲ ಕೊಡ್ತೀರಲ್ಲ ಅಂತ ಕೇಳ್ತಾರೆ ಬಾಬಾ. वरदान, हद की सर्व इच्छाओं का त्याग करने वाले सच्चे तपस्वी मूर्त भव. ಹದ್ದಿನ ಸರ್ವ ಇಚ್ಛೆಗಳನ್ನು ತ್ಯಾಗ ಮಾಡುವಂತಹ ಸತ್ಯ ತಪಸ್ವಿ ಮೂರ್ತರು ಆಗ್ರಿ. हद की इच्छाओं का त्याग कर सच्चे सच्चे तपस्वी बनो. ತಪಸ್ವಿ ಮೂರ್ತ ಅರ್ಥಾತ್ ಹದ್ की इच्छा ಮಾತ್ರ ಅವಿದ್ಯಾ ರೂಪ. ಬಾಬಾ ಹೇಳ್ತಾರೆ ಹದ್ದಿನ ಇಚ್ಛೆಗಳು ಅರ್ಥಾತ್ ಕ್ಯಾರೆಕ್ಟರ್ನ ಇಚ್ಛೆಗಳು, ರೋಲ್ನ ಇಚ್ಛೆಗಳು, ಹೀಗೆ ಉಡಬೇಕು, ಹೀಗೆ ತಿನ್ನಬೇಕು, ತಿರುಗಾಡಬೇಕು. ಬಾಬಾ ಹೇಳ್ತಾರೆ ಇವೆಲ್ಲ ಕ್ಯಾರೆಕ್ಟರ್ ಒಳಗೆ ಅದಾವ. ಕಲಿಯುಗ ಅಂದ್ರೇ ಯಾವತ್ತಿಗೂ ಇರೋದಕ್ಕಿಂತ ಬೇರೆದನ್ನು ತಿನ್ನಬೇಕು, ಇರುವುದನ್ನು ಬಿಟ್ಟು ಬೇರೆ ಥರ ಉಡಬೇಕು, ಬೇರೆ ಥರ ನಡ್ಕೋಬೇಕು, ಬೇರೆದು ಅನುಭವ ಮಾಡಬೇಕು ಅನ್ನೋದ ಕಲಿಯುಗದ ರೋಲ್ ಒಳಗಿದೆ. ಬಾಬಾ ಹೇಳ್ತಾರ ಈ ಎಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡ್ರಿ. ರೋಲೇ ನಾನಲ್ಲ, ಶರೀರವೇ ನಾನಲ್ಲ ಅಂದಮೇಲೆ ಇವೆಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡ್ರಿ. ಅರ್ಥಾತ್ ಇದಷ್ಟೇ ಅಲ್ಲ, ನಾನು ರೋಲ್ ಇದ್ದೀನಿ, ನನಗೆ ಈ ಪೊಸಿಷನ್ ಇರಬೇಕು, ನನಗೆ ಈ ಸ್ಥಾನ ಸಿಗಬೇಕು, ನನಗೆ ಈ ಥರ ಮರ್ಯಾದೆ ಸಿಗಬೇಕು, ಏನೆಲ್ಲ ಇಚ್ಛೆಗಳದಾವ, ಹದ್ದಿನ ಇಚ್ಛೆ, ಕ್ಯಾರೆಕ್ಟರ್ನ ಇಚ್ಛೆ, ಅವುಗಳನ್ನು ತ್ಯಾಗ ಮಾಡೋದೇ ಸತ್ಯ ತಪಸ್ವಿಗಳು ಆಗುವುದಾಗಿದೆ. ತಪಸ್ವಿ ಮೂರ್ತ ಅರ್ಥಾತ್ ಹದ್ದಿನ ಇಚ್ಛೆಗಳಿಂದ ಅವಿದ್ಯಾ. ಇಚ್ಛಾ ಅಂದ್ರೆ ಏನು ಇರ್ತದ ಅನ್ನೋದೇ ನಾಲೆಜ್ ಇರಬಾರ್ದು ಅಂತಾರೆ ಬಾಬಾ. जो लेने का संकल्प करता है वह अल्प काल के लिए लेता है.
ಯಾರಾದರೂ ನನಗೆ ಹಿಂಗೆ ಸಿಗಬೇಕು, ನಂದು ಹಿಂಗೆ ಆಗಬೇಕು ಅಂತ ಅನ್ಕೊಂಡ್ರೆ ಸಿಗ್ತದೆ, ಅವಶ್ಯ ಸಿಗ್ತದೆ, ಆದರೆ ಅಲ್ಪ ಕಾಲದ್ದು ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಸದಾ ಕಾಲ ಕೆ ಲಿಯೇ ಕಮಾತಾ ಹೈ. ನಾ ಇಂಥ ಕಾರ್ನೇ ತಿರುಗಾಡಬೇಕು, ಅಥವಾ ನಾ ಇಂಥ ಸ್ಟೇಜ್ ಮೇಲೆ ನಿಂತ್ಕೊಂಡು ನೋಡಬೇಕು, ಅಥವಾ ನಾನು ಹಿಂಗೆ ಅನುಭವ ಮಾಡಬೇಕು, ಈ ಜೀವನದೊಳಗೆ ಇಂಥ ತಿನ್ನಬೇಕು, ಹಿಂಗೆ ಉಡಬೇಕು, ಹಿಂಗೆ ತಿರುಗಾಡಬೇಕು, ಈ ಇಚ್ಛೆಗಳನ್ನು ಪೂರ್ಣ ಮಾಡ್ಕೊಳ್ಳಿಕ್ಕೆ ಸಂಗಮಿಗುದ ಸಮಯ ಕೊಟ್ರಿ. ಭಗವಂತನ ಯಜ್ಞದ ಜ್ಞಾನವನ್ನು ಪಡೆದು ಕೂಡ ನೀವು ಇಚ್ಛೆಗಳ ಹಿಂದೆ ಹೊಂಟೀರಿ ಅಂತಂದ್ರೆ ಬಾಬಾ ಹೇಳ್ತಾರೆ ಜರೂರ್ ಸಿಗ್ತದೆ, ಅದರ ಸದಾ ಕಾಲದ ಪ್ರಾಪ್ತಿ ಕಳ್ಕೋಬೇಕಾಗ್ತದ. ತಪಸ್ವಿ ಬನ್ನೆ ಮೇ ವಿಶೇಷ ವಿಘನ್ ರೂಪ ಯಹಿ ಅಲ್ಪಕಾಲ ಕಿ ಇಚ್ಛಾಯೇ ಹೇ. ಇಚ್ಛಾ, ನನಗೆ ಈ ಸ್ಥಾನ ಸಿಗಬೇಕು, ನನ್ನ ಹೆಸರು ಪ್ರಸಿದ್ಧ ಆಗಬೇಕು, ನಮ್ಮನ್ನೆಲ್ಲರೂ ಗೌರವದಿಂದ ಕಾಣಬೇಕು, ಈ ಇಚ್ಛೆಗಳದಾವ, ಬಹಳ ಸೂಕ್ಷ್ಮ ಇಚ್ಛೆಗಳು. ಈ ಇಚ್ಛೆಗಳೇ ತಪಸ್ಸನ್ನು ಮಾಡುವುದರಲ್ಲಿ ಬಹಳ ದೊಡ್ಡ ವಿಘ್ನವನ್ನು ಹಾಕ್ತವೆ. ಇಸ್ಲಿಯೇ ಅಬ್ ತಪಸ್ವಿ ಮೂರ್ತ ಬನ್ನೇಕ ಸಬೂತ್ ದೋ. ಬಾಬಾ ಹತ್ರ ಪ್ರೂಫ್ ಕೊಡು, ನನಗೆ ನೀ ತಪಸ್ವಿ ಸ್ವರೂಪ ಆಗಿದ್ದು. ಹದ್ದಿನ ಮಾನ್ಶಾನ್ ಅಂದರೆ ಹೆಸರು, ಈ ಶರೀರದ ಹೆಸರಿನ ಜೊತೆಗೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ, ಈ ದೇಹದ ರೋಲ್, ಈ ದೇಹದ ಸ್ಟೋರಿ ಬಗ್ಗೆ ಇಷ್ಟು ಅಟ್ಯಾಚ್ಮೆಂಟ್ ಇದೆ. ಬಾಬಾ ಹೇಳ್ತಾರ ಇದನ್ನೆಲ್ಲವನ್ನ ತಂದೆಗೆ ಕೊಟ್ಬಿಡ್ರಿ. ಲೇವ್ತಾಪನ್ಕ ತ್ಯಾಗ ಕರೋ ವಿಧಾತಾ ಬನೋ. ಈ ಬೇಕು ಬೇಕು ಬೇಕು, ಇದು ಹಿಂಗೆ ಆಗಬೇಕು, ಹಿಂಗೆ ಮಾಡಬೇಕು. ಬಾಬಾ ಹೇಳ್ತಾರೆ ನೀವು ಅಕರ್ತಾ ಇದ್ದೀರಿ, ಇಲ್ಲಿ ಕೇವಲ ಸಾಕ್ಷಿ ದೃಷ್ಟಾಗಿ ಫಿಲಮ್ ನೋಡ್ಲಿಕ್ಕೆ ಬಂದಿರಿ. ಇದೆಲ್ಲ ಮರೆತು ನಾನಾ ಮಾಡ್ತೀನಿ, ನನಗಿದು ಸಿಗಬೇಕು, ನನಗಿದು ಪ್ರಾಪ್ತ ಆಗಬೇಕು ಅಂತ ಕರ್ತಾಪನ್ನದ ಭಾನದಲ್ಲಿ ಬಂದಿರಲ್ಲ, ಇದೆಲ್ಲ ತ್ಯಾಗ ಮಾಡ್ರಿ ಅಂತಾರೆ ಬಾಬಾ. ವಿಧಾತ ಆಗ್ರಿ. ಯಾವಾಗ ವಿಧಾತ ಆಗ್ತೀರಿ, ವಿಧಾತನ ಸಂಸ್ಕಾರಗಳು ಇಮರ್ಜ್ ಆದು ಅಂದ್ರೆ ಅನ್ಯ ಸಂಸ್ಕಾರಗಳು ಮರ್ಜ್ ಆಗಿ ಹೋಗ್ತವ. ನಾನು ಸಂಪೂರ್ಣಿದಿ, ನಾನು ಇನ್ನೂ ಈ ನಾಟಕದೊಳಗೆ ಕೊಡ್ಲಿಕ್ಕೆ ಬಂದೀನಿ ಅನ್ನೋದು ಬತ್ತು ಅಂದರೆ ತಗೋಬೇಕನ್ನುವಂಥ ಸಂಕಲ್ಪಗಳು ಅಲ್ಲೇ ಸಮಾಪ್ತ ಆಗಿ ಹೋಗ್ತವಂತಾರೆ ಬಾಬಾ. ಸ್ಲೋಗನ್: कर्म के फल की सूक्ष्म कामना रखना भी फल को पकने से पहले ही खा लेना है. ಕರ್ಮದ ಫಲದ ಸೂಕ್ಷ್ಮ ಇಚ್ಛಾ ಇಡ್ತೀವಿ ಅಂತಂದ್ರ ಆ ಫಲ ಹಣ್ಣಾಗೋಕ್ಕಿಂತ ಮೊದಲೇ ತಿಂದಂತೆ. ಅರ್ಥಾತ್ ಬಾಬಾ ಹೇಳಿದ್ದಾರೆ, ನೀವೇನೇ ಕರ್ಮ ಮಾಡಿದ್ರು, ನೀವೇನೇ ಬಾಬಾ ಹೇಳ್ದಂಗೆ ನಡ್ಕೋತೀರಿ ಅಂತಂದ್ರ ಜ್ಞಾನ, ಯೋಗ, ಧಾರಣಾ, ಸೇವಾ, ಯಾವುದೇ ಥರದ್ದು ಅದ್ರ ಫಲ ಪದಂ ಇದೆ. ಅದು ಬಾಬಾರ ಮೂಲಕ ಸಮಯ ಅನುಸಾರ ಸಿಕ್ಕೇ ಸಿಗ್ತದೆ. ಆದ್ರೂ ಅದು ಈಗೇನು ನನ್ನ ಎದುರುಗಡೆ ಸಿಗಬೇಕು, ನಾನು ಹಿಂಗೆ ಸೇವಾ ಮಾಡೀನಂದ್ರೆ ಈ ಥರ ಹೆಸರು ಸಿಗಬೇಕು, ನಾನು ಈ ಥರ ತಪಸ್ಸು ಮಾಡೀನಂದ್ರೆ ಇಂಥ ತಪಸ್ವಿ ಅಂತ ಅನಿಸ್ಕೋಬೇಕು ಅಂತ ನೀವು ಇಲ್ಲೇ ಇಚ್ಛಾಪಟ್ರಿ, ಸೂಕ್ಷ್ಮ ಕಾಮನಾ ಇಟ್ರಿ ಅಂತಂದರೆ ಹಣ್ಣಾಗೋಕಿನ ಮೊದಲೇ ಕಚ್ಚಾ ಕಾಯಿನೇ ತಿಂದಂತೆ ಅಂತಾರೆ ಬಾಬಾ. ಅವ್ಯಕ್ತಿಶಾರೆ ಈ ಲಗನದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗದ ಜ್ವಾಲಾರೂಪರು ಆಗ್ರಿ. पाप कटेश्वर व पाप हरणी तब बन सकते हो जब याद ज्वाला स्वरूप होगी. ಪಾಪ ಕಟೇಶ್ವರ, ಪಾಪ ಹರಣಿ ಯಾವಾಗಕ್ಕೆ ಸಾಧ್ಯ ಇದೆ? ಯಾವಾಗ ನಿಮ್ಮ ಯೋಗದ ಅಗ್ನಿ ಜ್ವಾಲಾರೂಪ ಆಗ್ತದ. ಯೋಗದ ಅಗ್ನಿ ಜ್ವಾಲಾರೂಪ ಅರ್ಥಾತ್ ನಾನು ಮತ್ತು ಬಾಬಾನ್ ಕಂಬೈನ್ಡ್ ರೂಪದಲ್ಲಿ ಮಧ್ಯದಲ್ಲಿ ಯಾರ ಪ್ರವೇಶನೂ ಆಗಬಾರ್ದು ಬಹಳ ಸಮಯದವರೆಗೆ. ಬಾಬಾ ಹೇಳ್ತಿರೋದಕ್ಕೆ ಯೋಗ ಅಗ್ನಿಯಾಗಿದೆ. ಇಸಿ ಯಾದ ದ್ವಾರ ಅನೇಕ ಆತ್ಮಾವುಂಕಿ ನಿರ್ಬಲತಾ ದೂರ ಹೋಗಿ, ಇದರಿಂದ ಅನೇಕ ಆತ್ಮರ ನಿರ್ಬಲತೆ ದೂರ ಆಗ್ತದ. ಅದಕ್ಕಾಗಿ ಪ್ರತಿ ಸೆಕೆಂಡ್, ಪ್ರತಿ ಶ್ವಾಸ आप कंबाइंड होकर रहो. ಶ್ವಾಸ ಶ್ವಾಸ ಬಾಬಾ ಹತ್ರ ಕ್ಷಣ ಕ್ಷಣವೂ ಬಾಬನ ಜೊತೆಗೆ ಕಂಬೈಂಡ್ ಇರಿ. ಆತ್ಮ ಬಾಬನ ಜೊತೆಗೆ ಎಷ್ಟು ಕಂಬೈಂಡ್ ಆಗ್ತೀವಿ ಅಷ್ಟು ಅನ್ಯ ಆತ್ಮರ ಕಮಜೋರಿಗಳು ಸಮಾಪ್ತ ಆಗ್ತವೆ. ಕೋಯಿ ಭೀ ಸಮಯ ಸಾಧಾರಣ ಯಾದ್ ನ ಹೋ. ಸಾದಾ ನೆನಪಿನಲ್ಲಿ ಇರೇಬೇಡ್ರಿ ಅಂತಾರೆ ಬಾಬಾ. ನಾನು ಬಾಬಾ ಕಂಬೈಂಡ್, ಇದು ಬಿಟ್ಟರೆ ಬೇರೆ ಯಾವ ನೆನಪಿನಲ್ಲೂ ನೀವು ಮುಳುಗಬಾರ್ದು. ಸ್ನೇಹ और ಶಕ್ತಿ ದೋನೋ ರೂಪ ಕಂಬೈಂಡ್ ಹೋ. ಬಾಬಾ ಹೇಳ್ತಾರೆ ಸ್ನೇಹ ಹಾಗೂ ಶಕ್ತಿ ರೂಪ ಇವೆರಡೂ ಕಂಬೈಂಡ್ ಆಗಿರಬೇಕು. ಓಂ ಶಾಂತಿ.